ಮೂರು ಮುಖದ ರುದ್ರಾಕ್ಷಿ. ಮೂರು ಮುಖ ಯಾವುದಪ್ಪ ಅಂತ ಹೇಳಿದ್ರೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರ. ಮೂರು ದೇವರಿಗೂ ಸಂಬಂಧಪಟ್ಟಂತಹ ಏಕೈಕ ರುದ್ರಾಕ್ಷಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾಕ್ಷಿ, ತ್ರಿಮುಖಿ ರುದ್ರಾಕ್ಷಿ, ಮೂರು ಮುಖದ ರುದ್ರಾಕ್ಷಿ. ಈ ಮೂರು ಮುಖ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಹೇಳ್ತಾರೆ ಅಂದರೆ ಸೃಷ್ಟಿ ಸ್ಥಿತಿ ಲಯ, ಈ ಮೂರನ್ನೇ ಹೇಳ್ತಾರೆ ಅಲ್ವಾ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಮತ್ತು ನಿಮಗೆ ಗೊತ್ತೇ ಗೊತ್ತು ಶಿವ ಲಯಕರ್ತ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಶಿವ ಲಯಕರ್ತ. ನಿಮ್ಮಲ್ಲಿ ಸೃಷ್ಟಿ ಚೆನ್ನಾಗಾಗಬೇಕು, ನೀವು ಗಳಿಸಿದ್ದನ್ನು ಉಳಿಸ್ಕೊಳ್ಬೇಕು, ನಿಮ್ಮಲ್ಲಿರೋ ಕೆಟ್ಟ ಭಾವನೆಗಳೆಲ್ಲ ಹೋಗಬೇಕು ಅಂತ ಆದರೆ ಈ ಮೂರು ಮುಖದ ರುದ್ರಾಕ್ಷಿನ ನೀವು ಧರಿಸಬೇಕಾಗತ್ತೆ. ಆದ್ದರಿಂದ ಈ ಮೂರು ಮುಖದ ರುದ್ರಾಕ್ಷಿ ನಮ್ಮ ಕಣ್ಣಿಗೆ ಬಹಳ ಒಳ್ಳೆಯದಂತೆ. ನಿಮ್ಮ ಕಣ್ಣಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ದೃಷ್ಟಿಹೀನತೆ ಇದೆ, ನೈಟ್ ಬ್ಲೈಂಡೆಡ್ನೆಸ್ ಇದೆ, ಈ ಥರ ಕಾಯಿಲೆಗೆಲ್ಲ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇದು ಮೂರನೇ ಕಣ್ಣಾಗಿ ಕೆಲಸ ಮಾಡುತ್ತಂತೆ. ನಮಗಿರೋದೇ ಎರಡು ಕಣ್ಣು, ಆ ಎರಡು ಕಣ್ಣಲ್ಲಿ ಸಮಸ್ಯೆ ಇದ್ದರೆ ಈ ಮೂರನೇ ಕಣ್ಣು ನಮ್ಮ ಮೂರನೇ ಮುಖದ ರುದ್ರಾಕ್ಷಿ ಅದು ನಿಮಗೆ ಸಹಾಯ ಮಾಡುತ್ತಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.